ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ಈ ಮುಖಾಂತರ ಹೇಳಕ್ ಬಯಸ್ತೇನೆ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದ್ರೆ, ಕರ್ನಾಟಕ ಬಂದ್ 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 ಈ ಒಂದು ಸ್ಟೈಲನ್ನು ಹೇಳ್ದೇಡಿಕೆ ಯಾರಿಗೆ ಜಾಗ್ತಾ ಇರ್ತಾರೆ ಅನ್ಕೊಂಡು ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಅದೇ ನಮ್ಮ ವಾಟ್ವಾಲ್ ನಾಗರಾಜ್ ಸರ್ ಅವರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆನೂ ಕೂಡ ನಮಗಿಲ್ಲ ಅಂತ ನಾವು ಭಾವಿಸ್ತೀನಿ. ಯಾಕೆ ಅಂತಂದ್ರೆ, ಅವರು ಹಲವಾರು ಹೋರಾಟಗಳನ್ನ ಸುಮಾರು ವರ್ಷಗಳಿಂದ ಕನ್ನಡ ಚಳುವಳಿ ಆಗಿರ್ಬೋದು, ಹಲವಾರು ವಿಭಿನ್ನ ರೀತಿಯಲ್ಲಿ ಅವರದೇ ಆದಂತಹ ಹೋರಾಟವನ್ನ ಮಾಡ್ಕೊಂಡ್ ಬಂದಿರೋಂಥದ್ದು ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ವಾಟ್ವಾಲ್ ನಾಗರಾಜ್ ಸರ್ ಅವರು. ಅವರ ಹೋರಾಟಗಳನ್ನ ನಾನು ಚಿಕ್ಕ ಹುಡುಗನಿಂದನೂ ಕೂಡ ಅವರು ವಿಭಿನ್ನವಾದಂತಹ ಶೈಲಿಯಲ್ಲಿ ಹೋರಾಟ ಮಾಡೋದನ್ನ ನೋಡಿದ್ರೆ ನಮಗೆ ಒಂದು ಖುಷಿ. ಯಾಕೆ ಅಂತಂದ್ರೆ, ನಾಗರಾಜ್ ಸರ್ ಅವರು ಹೋರಾಟ ಮಾಡ್ತಾ ಇದ್ರಂತ ಅಂದ್ರೆ ಎಷ್ಟೋ ಜನಕ್ಕೆ ಇವತ್ತು MLAಗಳಾಗಿರ್ಬೋದು, ಸರ್ಕಾರಕ್ಕೆ ಒಂದು ನಡುಕ ಹುಟ್ಟುವ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಯಾರಿಗಾದ್ರೂ ಕೂಡ ಅದು ನಾವು ವಾಟ್ವಾಲ್ ನಾಗರಾಜ್ ಸರ್ಗೆ ಅನ್ನೋದನ್ನು ಕೂಡ ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಅವ್ರದೇ ಆದಂತಹ ಒಂದು ತಂಡವನ್ನ ಕಟ್ಕೊಂಡು ಇಡೀ ಕನ್ನಡ ಪರ ಸಂಘಟನೆಲ್ಲ ಒಕ್ಕೂಟ ಎಲ್ಲ ಸೇರ್ಕೊಂಡು ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಲ್ಲ. ಇವತ್ತು ಯಾರು ಕರ್ನಾಟಕ ಬಂದ್ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಯಶಸ್ವಿ ಆಗಿರುವಂತಹ ನಮ್ಮ ವಾಟ್ವಾಲ್ ನಾಗರಾಜ್ ಸರ್ ಅನ್ನೋದನ್ನ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ನಾಳೆ 22ನೇ ತಾರೀಕಿಗೆ ಇದೇನೆ ವಾಟ್ವಾಲ್ ನಾಗರಾಜ್ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ ಬೆಳಗಾವಿ ಹತ್ರ ನಮ್ಮ MS ಪುಂಡರು ನಮ್ಮ ಕರ್ನಾಟಕ ಬಸ್ ಮೂಲದ ಕಂಡಕ್ಟರ್ಗೆ ಅವರಿಗೆ ಯಾವ ರೀತಿಯಾಗಿ ಒಂದು ಶಬ್ದಗಳಿಂದ ನಿಂದನೆ ಮಾಡಿ ಅವರಿಗೆ ಹೊಡೆದಿರ್ತಾರೆ, ಮಸಿ ಬೆಳೆದಿರ್ತಾರೆ. ಹಾಗಾಗಿ ಆ ಒಂದನ್ನು ಖಂಡಿಸಿ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನನ್ನ ವಿಚಾರ ಏನಪ್ಪಾ ಅಂತಂದ್ರೆ, ಅದು ಅದಾಗಿ ಒಂದು ತಿಂಗಳು ಆಗಕ್ಕೆ ಬರ್ತಾ ಇದೆ. ಈಗ ಹೋರಾಟ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಅವತ್ತೇ ದಿನದಲ್ಲೇ ನಾರಾಯಣಗೌಡರು ಹೋಗಿ ಆ ಒಂದು ಬೆಳಗಾವಿಯಲ್ಲಿ ಹೋರಾಟವನ್ನ ಮಾಡಿ ಅದನ್ನ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಆ ಬಸ್ ಡ್ರೈವರ್ಗೆಲ್ಲ ಹೋಗಿ ಒಂದು ಆತ್ಮಧೈರ್ಯವನ್ನ ತುಂಬಿಸಿ ಬಂದಿದ್ರು ಅವತ್ತೇ ಹೋರಾಟ ಮಾಡಿ. ಈಗ ವಾಟ್ವಾಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಯಮಾಡಿ ಬಂದ್ ಅವಶ್ಯಕತೆ ಇಲ್ಲ ಅನ್ನೋದು ನಾನೊಬ್ಬ ಕನ್ನಡಿಗನಾಗಿ ಹೇಳಕ್ ಬಯಸ್ತೇನೆ. ಯಾಕೆ ಅಂತ ಅಂದ್ರೆ, ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. SSLC ಮಕ್ಕಳೇ ಆಗಿರ್ಬೋದು, 7th 8th ಇವ್ರಿಗೆಲ್ಲ ಒಳ್ಳೆ ಓದಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಇನ್ನು ಮನೆಯಿಂದ ಸ್ಕೂಲ್ ಕಡೆಗೆ ಹೋಗಿರ್ಬೋದು, ಮತ್ತೊಂದು ಕಡೆಗೆ ಹೋಗ್ತದೆ ಆಗಿರ್ಬೋದು. ಅವರಿಗೆ ಬಂದನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ವೆಹಿಕಲ್ಗಳ ಸಮಸ್ಯೆ ಆಗ್ತದೆ. ಆ ಒಂದು ಪರೀಕ್ಷೆಯ ಒಂದು ಕೇಂದ್ರಕ್ಕೆ ತಲುಪೋದ್ರಲ್ಲಿ ತೊಂದರೆ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಲಾಷೆ. ಹಾಗಾಗಿ ಈ ಬಂದ್ ಅವಶ್ಯಕತೆ ಇಲ್ಲ. ನೀವು ಯಾರ ಮುಂದೆ ಹೋರಾಟವನ್ನ ಮಾಡಬೇಕು ಅಂತ ಅಂದ್ರೆ, ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ MLAಗಳಿದ್ದಾರೆ, MP ಇದ್ದಾರೆ, ಅವ್ರ ಮುಂದೆ ಹೋಗಿ ಅಲ್ಲಿ ಆದಂತಹ ಒಂದು ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕ ಹೊರತು, ಇಲ್ಲಿ ಕರ್ನಾಟಕ ಬಂದ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗುತ್ತೆ ಹೊರತು ಅನುಕೂಲವಂತೂ ಆಗಲ್ಲ. ಇವತ್ತು ಎಷ್ಟೋ ಜನ ಚಾಲಕರು ಸುದ್ದಿನೂ ಹೇಳಿದ್ರಿ, ಚಾಲಕರು ನೀವು ಸ್ವಾಭಿಮಾನಿಗಳಾಗಿದ್ರೆ ನೀವು ಕೂಡ ಬೆಂಬಲವನ್ನ ಕೊಡಿ ಅಂತ. ನಾನು ವಾಟ್ವಾಲ್ ನಾಗರಾಜ್ ಸರ್ ಅವರಿಗೆ ಕೇಳಕ್ ಬಯಸೋದು ಒಂದೇನೆ, ಚಾಲಕರು ಸದಾ ಕನ್ನಡ ಪರ ಯಾವುದೇ ಒಂದು ಹೋರಾಟ ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಭಾಗವಹಿಸೋದಂತಂದ್ರೆ ನಮ್ಮ ಚಾಲಕರು. ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕೆಂದ್ರೆ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ನಮ್ಮದೇ ಆದಂಥ ವಿಭಿನ್ನ ರೀತಿಯಲ್ಲಿ ಚಾಲಕರು ನಮ್ಮ ಗಾಡಿ ಮೇಲೆ ಬಾವುಟ ಕಟ್ಕೊಂಡರಾಗಿರ್ಬೋದು, ಹಲವಾರು ಪೋಸ್ಟ್ಗಳನ್ನು ಅಂಟಿಸ್ಕೊಂಡು ಎಲ್ಲ ಕಡೆ ತಿರುಗೋದಾಗಿರ್ಬೋದು. ಈ ರೀತಿಯಾಗಿ ನಾವು ವಿಭಿನ್ನವಾಗಿ ನಾವು ಕೂಡ ನಿಮ್ಮ ಹೋರಾಟಗಳಿಗೆ ಭಾಗವಹಿಸಿದ್ವಿ. ಹಾಗಾಗಿ ದಯಮಾಡಿ ವಾಟ್ವಾಲ್ ನಾಗರಾಜ್ ಸರ್ ಅವರಿಗೆ, ನಮ್ಮ ಆಟೋ ಚಾಲಕರ ಬೈಕ್ ಟ್ಯಾಕ್ಸಿ ಮಹಾಮಾರಿ ಅದೊಂದು ಕಾಡ್ತಾ ಇದೆ, ನೀವು ಹೆಂಗೆ ಬೆಂಬಲವನ್ನ ಕೇಳ್ತಾ ಇದ್ರೆ, ನೀವು ಕೂಡ ನಮ್ಮ ಕಷ್ಟ ಕುಂದುಕೊರತೆಗಳನ್ನು ನಮಗೂ ಕೂಡ ಕೈ ಜೋಡಿಸಿ ಹೋರಾಟವನ್ನ ಮಾಡಿ ನಮಗೂ ಕೂಡ ನ್ಯಾಯವನ್ನ ಕೊಡಿಸ್ಬೇಕು ಚಾಲಕರಿಗೆ ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ MLAಗಳು ಯಾರಿದ್ದಾರೆ, ಆ ಗಡಿ ಭಾಗದಲ್ಲಿ ಯಾರಿದ್ದಾರೆ ಅವರನ್ನ ಅಪ್ರೋಚ್ ಮಾಡಿ ಅದಕ್ಕೆ ಸೂಕ್ತವಾದಂತಹ ಒಂದು ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋದು. ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ ರೀತಿಯಾಗಿ ಮಾಡಬೇಕು. ಇಲ್ಲಿ ಕರ್ನಾಟಕವನ್ನ ಬಂದ್ ಮಾಡಿದ್ರೆ ಯಾವುದೋ ಕೂಡ ಪ್ರಯೋಜನವಿಲ್ಲ. ಈ ಕರ್ನಾಟಕ ಬಂದ್ ಆದ್ರೆ ಹೇಳ್ತಾರೆ ಇಲ್ಲ ಒಂದು ಸಂದೇಶ ಹೋಗುತ್ತೆ ಅವರಿಗೆ ಅಂತ. ಯಾವ ಸಂದೇಶನೂ ಹೋಗಲ್ಲ. ದಯಮಾಡಿ ಆ ಗಡಿನಾಡಿನಲ್ಲಿ ಒಂದು ಹೋರಾಟವನ್ನ ಮಾಡಬೇಕು. ಇಲ್ಲ ಅಂತಂದ್ರೆ DC ಕಚೇರಿ ಮುಂದೆ ಹೋರಾಟವನ್ನ ಮಾಡಬೇಕಾಗ್ತದೆ. ಅಲ್ಲಿ ಒಂದು MLA ಮನೆ ಮುಂದೆ ಸತ್ಯಾಗ್ರಹವನ್ನ ಮಾಡಿದ್ರೆ ಮಾತ್ರ ಇದಕ್ಕೊಂದು ನ್ಯಾಯವನ್ನ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಆ MS ಪುಂಡರು ನಮ್ಮ ಒಂದು ಗಡಿನಾಡಿನ ನಮ್ಮ ಡ್ರೈವರ್ಗಳಾಗಿರ್ಬೋದು, ನಮ್ಮ ಬಸ್ಗಳಿಗೆ ಕಲ್ಲು ಹೊಡಿತಂತ ಆಗಿರ್ಬೋದು, ಇದೆಲ್ಲನೂ ಕೂಡ ತಡೆಗಟ್ಟಬಹುದು. ಇದು ಎರಡೂ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತೆ ಆ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏನಿದ್ದಾರೆ ಇವ್ರ ಬೆಳ ಕುರಿತು ನಮ್ಮ ವಿಚಾರದಲ್ಲಿ ನೀವು ಬರಬಾರ್ದು, ನಿಮ್ಮ ವಿಚಾರದಲ್ಲಿ ನಾವು ಬರಲ್ಲ, ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡಿ ಅಂತ ಹೇಳಿ
ಅವರು ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಬೇಕ ಹೊರತು ಇಲ್ಲಿ ನಾವು ನಮ್ಮದೇ ಆದಂಥ ಹಕ್ಕು ನಾವು ಏನು ಖಂಡಿಸ್ಬೇಕು ಅದು ಖಂಡಿಸ್ತೀವಿ. ಆದರೆ ಕರ್ನಾಟಕ ಬಂದ್ ಮಾಡೋದ್ರಿಂದ ಯಾವುದೇ ಒಂದು ಪ್ರಯೋಜನವಿಲ್ಲ ಅನ್ನೋದನ್ನ ಈ ಮುಖಾಂತರ ಹೇಳ್ತಾ, ಏನು ಮಕ್ಕಳುಗಳು SSLC ಎಕ್ಸಾಮ್ ಬರೀತಾ ಇದ್ದಾರೆ ಇವತ್ತು, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಧೈರ್ಯದಿಂದ ಹೋಗಿ ಯಾವುದೇ ಒಂದು ನಾನು ನಮ್ಮ ಎಲ್ಲ ಚಾಲಕರಿಗೆ ಹೇಳಕ್ ಬಯಸೋದೊಂದೇ, ನಿಮಗೆ ಯಾವ್ದಾದ್ರು ಒಂದು ಪರೀಕ್ಷೆ ಹೋಗ್ತಕ್ಕಂಥ ಮಕ್ಕಳುಗಳ ಕಂಡು ಬಂದಲ್ಲಿ ಅವ್ರನ್ನ ಡ್ರಾಪ್ ಮಾಡ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಚಾಲಕರು ಮಾಡಬೇಕು. ಹಾಗಾಗಿ ನಾನೊಬ್ಬ ಆಟೋ ಚಾಲಕನಾಗಿ ನೈತಿಕತೆ ಬೆಂಬಲವನ್ನ ನಾನು ಕೊಡ್ತೇನೆ ಅನ್ನೋದನ್ನ ನೈತಿಕ ಬೆಂಬಲವನ್ನ ಕೊಡ್ತೇನೆ ಅನ್ನೋದನ್ನ ನಾನು ಈ ಮುಖಾಂತರ ಎಲ್ಲರೂ ಕೂಡ ನಮ್ಮ ಕನ್ನಡಿಗರಿಗೆ ಹೇಳಕ್ ಬಯಸ್ತೇನೆ. ಸ್ನೇಹಿತರೆ, ಎಲ್ಲರೂ ಕೂಡ ನಾಡು ನುಡಿ ಜಲ ಭಾಷೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಕೂಡ ಹೋರಾಟಕ್ಕೆ ಭಾಗವಹಿಸಬೇಕು. ಅದು ಪ್ರತಿ ಕನ್ನಡಿಗನ ಕರ್ತವ್ಯ. ಹಾಗೆ ಈ ಒಂದು ಬಂದಿಗೆ ಕರೆಯನ್ನ ಕೊಟ್ಟಿರೋದು ಸಮಂಜಸ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ವಾಟ್ವಾಲ್ ನಾಗರಾಜ್ ಸರ್, ನಾನು ಏನೋ ಮಾತನಾಡಿದ್ರೆ ಕ್ಷಮೆ ಇರಲಿ. ನಿಮ್ಮ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆನೂ ಕೂಡ ನಮಗಿಲ್ಲ. ಯಾಕೆ ಅಂತಂದ್ರೆ ವಿಭಿನ್ನ ರೀತಿಯಲ್ಲಿ ನಾವು ನನ್ನ ಚಿಕ್ಕ ವಯಸ್ಸು ನನಗೆ ಬುದ್ಧಿ ಬಂತಡಿಕೆಯಿಂದ ಆಗ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ ನಿಮ್ಮ ವಿಚಾರಗಳನ್ನ. ನೀವು ಯಾರು ಫಸ್ಟು ಕನ್ನಡ ಪರ ಯಾವುದೇ ಒಂದು ನಾರಾಯಣ ಗೌಡ್ರಾಗಿರ್ಬೋದು, ನೀವಾಗಿರ್ಬೋದು, ಹಲವಾರು ಮನೆಯರು ಹಿರಿಯ ಹೋರಾಟಗಾರರಾಗಿರ್ಬೋದು, ಇವರೆಲ್ಲರೂ ಕೂಡ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಫಸ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಅಂತವರು ನೀವುಗಳು. ಹಾಗಾಗಿ ಈ ಒಂದು ಬಂದು ಅವಶ್ಯಕತೆ ಇಲ್ಲ. ಇದನ್ನ ಕೈ ಬಿಟ್ಟು ದಯಮಾಡಿ ಆ ಒಂದು ಗಡಿ ಭಾಗದಲ್ಲಿ ಒಂದು ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅನ್ನೋದನ್ನ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಮತ್ತೆ ವಾಟ್ವಾಲ್ ನಾಗರಾಜರವರ ನೇತೃತ್ವದಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ದಯಮಾಡಿ ಇದನ್ನ ಕೈ ಬಿಟ್ಟು ಆ ಒಂದು ಭಾಗದಲ್ಲಿ ಮಾಡಿ ಅನ್ನೋದನ್ನ ಈ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾನೊಬ್ಬ ಕನ್ನಡಿಗನಾಗಿ ಈ ಮಾತನ್ನ ಹೇಳಕ್ ಬಯಸ್ತೇನೆ. ನಾನು ಮಾತನಾಡಿದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ನಮಸ್ಕಾರ.